ಮಾಡಿ ಶವವನ್ನ ಸುಟ್ಟು ಹಾಕಿದ ವ್ಯಕ್ತಿ. ಆತ ಹೆಂಡತಿಯನ್ನ ಬಾಣಂತನಕ್ಕೆ ಕಳಿಸಿ ಮತ್ತೊಬ್ಬ ಪ್ರೇಯಸಿ ಜೊತೆಯಲ್ಲಿ ಲವ್ವಿ ಡವ್ವಿ ಶುರು ಮಾಡಿದ್ದ. ಹೆಂಡತಿ ಇಲ್ಲದೆ ಇರುವುದರಿಂದ ಮಹಿಳೆಯನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದ. ಆ ಮಹಿಳೆ ಇಟ್ಟ ಒಂದು ಬೇಡಿಕೆಗೆ ಮಹಿಳೆಯ ಗುರುತೇ ಸಿಗಬಾರದು ಎಂದು ಶವವನ್ನ ಪೆಟ್ರೋಲ್ ಹಾಕಿ ಸುಟ್ಟು ಎಸ್ಕೇಪ್ ಆಗಿದ್ದ ವ್ಯಕ್ತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಆ ಕೊಲೆಗೆ ಕಾರಣ ಏನು? ಶವ ಸುಟ್ಟಿದ್ದ ಹೇಗಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹೀಗೆ ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುತ್ತಿರುವ ಆರೋಪಿಯ ಹೆಸರು ಮೌನೇಶ್. ಈತ ನಿರ್ಮಲಾ ಎಂಬ ಮಹಿಳೆಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ. ಹೌದು, ಮೌನೇಶ್ ಮತ್ತು ನಿರ್ಮಲಾಗೆ ಅಕ್ರಮ ಸಂಬಂಧವಿತ್ತು. ಇವರಿಬ್ಬರಿಗೂ ಕೂಡ ಈ ಮೊದಲೇ ಮದುವೆ ಆಗಿತ್ತು. ನಿರ್ಮಲಾಗೆ 12 ವರ್ಷದ ಒಂದು ಮಗು ಕೂಡ ಇದೆ. ಆದ್ರೆ ಈಕೆ ಗಂಡನಿಂದ ದೂರವಿದ್ದಳು. ಮೌನೇಶನ ಹೆಂಡತಿ ಬಾಣಂತನಕ್ಕೆ ಎಂದು ತವರು ಮನೆ ಸೇರಿದಳು. ಈಗ ತವರು ಮನೆ ಸೇರುತ್ತಿದ್ದಂತೆ ಈತ ಗಂಡ ಇನ್ನೊಬ್ಬ ಮಹಿಳೆಯನ್ನ ಮನೆಗೆ ಕರೆದುಕೊಂಡು ಬಂದು ಲವ್ವಿ ಡವ್ವಿ ಶುರು ಮಾಡಿದ್ದ. ಆದ್ರೆ ಇನ್ನೂ ಒಂದು ವಾರದಲ್ಲಿ ಹೆಂಡತಿ ತವರು ಮನೆಯಿಂದ ವಾಪಸ್ ಬರುತ್ತಾಳೆ ಎಂಬ ವಿಚಾರ ನಿರ್ಮಲಾಗೆ ತಿಳಿಯುತ್ತಿದ್ದಂತೆ ಗಲಾಟೆ ನಡೆದಿದೆ. ಇನ್ನು ಗಲಾಟೆ ಪ್ರಾರಂಭ ಆಗುತ್ತಿದ್ದಂತೆ ನಿರ್ಮಲಾ ಹೆಂಡತಿಗೆ ಡೈವರ್ಸ್ ನೀಡಿ ನನ್ನನ್ನೇ ಮದುವೆ ಆಗು ಎಂದು ಹಠಕ್ಕೆ ಬಿದ್ದಿದ್ದಾಳೆ. ಆದ್ರೆ ಮೌನೇಶ್ ಇದಕ್ಕೆ ಒಪ್ಪಿಗೆ ನೀಡಿಲ್ಲ. ಆತ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ. ನಿರ್ಮಲಾ ಕೂಡ ಖಾಸಗಿ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಳು. ನೀನು ಕೆಲಸಕ್ಕೆ ಹೋದರೆ ನಾನು ಸಾಯುತ್ತೇನೆ ಎಂದು ಬೆದರಿಕೆ ಹಾಕಿದಳಂತೆ. ಇದಕ್ಕೆ ಕ್ಯಾರೇ ಎನ್ನದ ಆತ ಏರ್ಪೋರ್ಟ್ಗೆ ಕೆಲಸಕ್ಕೆ ಹೊರಟಿದ್ದಾನೆ. ಮನೆಗೆ ಬಂದು ನೋಡಿದಾಗ ಆಕೆ ನೇಣಿಗೆ ಕೊರಳು ಬಿದ್ದಾಳೆ. ಏನು ಮಾಡಬೇಕು ಎಂದು ದಿಕ್ಕು ತೋಚದೆ ಶವವನ್ನು 3 ದಿನ ಮನೆಯಲ್ಲೇ ಇಟ್ಟುಕೊಂಡಿದ್ದಾನೆ. ನಂತರ ಹಾಸಿಗೆಯನ್ನ ತಂದು ಕವರು ಸಹಾಯದ ಮೂಲಕ ದೇಹ ಕಾಣದಂತೆ ಮುಚ್ಚಿ ನಂತರ ಬೈಕ್ನಲ್ಲಿ ಹೆಣ ಸಾಗಣೆ ಮಾಡಿದ್ದಾನೆ. ಕುಡಿದ ಮತ್ತಿನಲ್ಲಿ ಎಷ್ಟೋ ದೂರು ಬಂದಿದ್ದಾನೆ ಎಂದು ದೇವನಹಳ್ಳಿಯ ತೋಟಗಾರಿಕೆ ಇಲಾಖೆ ಸಮೀಪ ಚರಂಡಿಗೆ ಶವ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿ ಹೆಂಡತಿ ಮನೆಗೆ ಎಸ್ಕೇಪ್ ಆಗಿದ್ದಾನೆ. ದೇವನಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗ ಆರೋಪಿ ಮೌನೇಶ್ನನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ಟಾರೆ ಮೊದಲು ಇಬ್ಬರು ಲವ್ವಿ ಡವ್ವಿ ಅಂತ ಬೆಳೆಸಿದ ಸಂಬಂಧ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪರಪುರುಷನ ಮೋಹಕ್ಕೆ ಬಿದ್ದ ಮಹಿಳೆ ದುರಂತ ಅಂತ್ಯ ಕಂಡಿದ್ದಾಳೆ. ಇತ್ತ ಮಹಿಳೆಯನ್ನ ನಂಬಿಕೊಂಡಿದ್ದ ಮಗು ಮಾತ್ರ ಅನಾಥವಾಗಿದ್ದು ವಿಪರ್ಯಾಸ. ಇನ್ನು ಸಾವಿನ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದು ಆಕೆಯೇ ನೇಣಿಗೆ ಶರಣಾದಳು ಅಥವಾ ಈತ ಕೊಲೆ ಮಾಡಿ ನೇಣು ಹಾಕಿ ಎಸ್ಕೇಪ್ ಆದನ ಎಂಬುದು ಪೊಲೀಸ್ ತನಿಖೆಯ ನಂತರ ತಿಳಿದು ಬರಬೇಕಾಗಿದೆ.